ಯಾವ ಜನ ನನ್ನನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು, ನನ್ನ ವಿರುದ್ಧ ಹಲವಾರು ಕೇಸ್ಗಳನ್ನು ಹಾಕಿದ್ರು, ಅದೆಲ್ಲವನ್ನು ಮೆಟ್ಟಿ ನಿಂತು 1999 ಲೋಕಸಭೆ ಕಳಿಸಿ ನಿಮ್ಮನ್ನ ಅರೆಸ್ಟ್ ಮಾಡಿದ್ದೇವೆ, ಬನ್ನಿ. ಈ ಮಾತನ್ನ ಹೇಳಿದವರು SIT ಅಧಿಕಾರಿಗಳು. ನಾವು ಇದ್ದೇವೆ, ಕುಮಾರಸ್ವಾಮಿ ಅವರಿಂದೆ, ರೇವಣ್ಣವರಿಂದೆ ನಾವು ಇದ್ದೇವೆ, ಬದುಕಿದ್ದೇವೆ. ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಕಾಲ ಬರುತ್ತೆ, ಕಾಲ ಬರುತ್ತೆ. ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ. ಪ್ರಬಲವಾಗಿದೆ ಎನ್ನುವ ಒಂದು ಸಂದೇಶವನ್ನ ಇಡೀ ರಾಷ್ಟ್ರದ ಜನತೆಗೆ ಹಾಗೂ ನಾಡಿನ ಜನತೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಈಗ 2.5 ವರ್ಷದಲ್ಲಿ ಕಾಂಗ್ರೆಸ್ ಸ್ನೇಹಿತರು ಈ ಜಿಲ್ಲೆಯಲ್ಲಿ 2 ಸಭೆಗಳನ್ನು ಮಾಡಿದ್ರು. ದಯಮಾಡಿ ನೀವು ಇಷ್ಟೆಲ್ಲ ದೂರದಿಂದ ಬಂದಿದ್ದೀರಿ, ಸಮಾಧಾನವಾಗಿರಬೇಕು. ನಾವು ಈ ರಾಷ್ಟ್ರದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಜಾತ್ಯತೀತ ಜನತಾ ದಳ ಪ್ರಬಲವಾಗಿದೆ ಎನ್ನುವುದನ್ನ, ಈ ಸಂದೇಶವನ್ನು ಇಡೀ ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ, ರಾಜ್ಯದ ನಮ್ಮ ಎದುರಾಳಿಗಳು ಯಾರಿದ್ದಾರೆ, ಯಾರು ಈ ಜಿಲ್ಲೆಯಲ್ಲಿ 2 ಸಭೆಯನ್ನು ಮಾಡಿ ರೇವಣ್ಣವರ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತೇಳಿ ಪ್ರಯತ್ನ ಮಾಡಿದ್ರು, ಆ ಮಹನೀಯರುಗಳಿಗೆ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರು, ತಾಯಂದಿರು, ನನ್ನ ಅಣ್ಣ ತಮ್ಮಂದಿರು, ಹಿರಿಯ ಮುಖಂಡಗಳು ವೇದಿಕೆಯಲ್ಲಿ ಕೂತಿದ್ದಾರೆ. ಅವರೆಲ್ಲರಿಗೆ ನಾನು ಮೊದಲು ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ಕೂತು ಮಾತನಾಡ್ತೇನೆ. ನಿನ್ನೆ ದಿನ ಹೌದು ನನಗೆ ಡಯಾಲಿಸಿಸ್ ಆಗಿದೆ. ಈಗ 2 ತಿಂಗಳ ಹಿಂದೆ ನನ್ನ ಕಿಡ್ನಿ ಫೇಲ್ ಆಗಿ ವಾರದಲ್ಲಿ 3 ದಿನ ಡಯಾಲಿಸಿಸ್ ಮಾಡ್ತಾರೆ. ಆದರೆ ಯಾಕೆ ಈ ಜಿಲ್ಲೆಗೆ ಯಾವ ದೇವೇಗೌಡರನ್ನ 1962ರಿಂದ ಬೆಳೆಸಿ ಈ ರಾಷ್ಟ್ರದ ಒಬ್ಬ ಹಳ್ಳಿಯ ರೈತನ ಮಗ ಪ್ರಧಾನಮಂತ್ರಿಯಾಗಿ ಯಾವುದೇ ಒಂದು ಸಣ್ಣ ಲೋಪ ಇಲ್ಲದೆ ದೇಶವನ್ನ ಆಡಳಿತವನ್ನು ನಡೆಸಿ ಇಡೀ ಹಿಂದೂಸ್ತಾನದಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ. ನಮ್ಮ ದೇಶ ವಿವಿಧ ಮತಗಳು, ವಿವಿಧ ಸಂಪ್ರದಾಯ, ವಿವಿಧ ಜಾತಿಗಳು ಇರತಕ್ಕಂಥ ಈ ದೇಶ ಇದು. ಸುಮಾರು 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ
ಈ ರಾಷ್ಟ್ರದಲ್ಲಿ. ಹೌದು, ರಾಹುಲ್ ಗಾಂಧಿ ಹಾಸನಕ್ಕೆ ಬಂದರು. 10 ವರ್ಷದ ಹಿಂದೆ ದೇವೇಗೌಡ ಇಸ್ ದಿ ಬೀಟ್ ಎಮಂಗ್ ಬಿಜೆಪಿ. ನನ್ನ ಸ್ನೇಹಿತ ಅವತ್ತು ಆ ಚುನಾವಣೆಯಲ್ಲಿ ಸೋತ. ಇವತ್ತು ಅವ್ರ ಮಗ ಎಲ್ಲಿ ನಮ್ಮ ಹಾಸನದಿಂದ ಸ್ವರೂಪ್. ಯಾವ ಈ ಕ್ಷೇತ್ರ ಬಿಜೆಪಿಯ ದೇವೇಗೌಡ ಇಸ್ ದಿ ಬೀಟ್ ಅಂತ ಹೇಳಿದ್ರು, ಇವತ್ತು ಅದೇ ದೇವೇಗೌಡ ಬಿಜೆಪಿಯ ಜೊತೆ ಸಂಪರ್ಕ ಮಾಡಿ NDAನಲ್ಲಿ ಇವತ್ತು ನಾವು ಪಾಲ್ದಾರರಾಗಿದ್ದೇವೆ. ಪಕ್ಕದಲ್ಲಿ ಕೂತಿರುವ ಕುಮಾರಸ್ವಾಮಿ ಕೇಂದ್ರದ ಬೃಹತ್ ಕೈಗಾರಿಕೆ, ಉಕ್ಕು ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ. ಇವತ್ತು ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು, ಅವ್ರನ್ನ ತುಳಿಲೇಬೇಕು. ಸ್ವಲ್ಪ ಸಮಾಧಾನ, ಅವನ್ನ ತುಳಿಲೇಬೇಕು. ನನ್ನ ಮನೆಯಲ್ಲಿ ನಾನು 2ನೇ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೇನೆ. ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ. ಪೊಲೀಸ್ನವ್ರು ಬಂದು SIT ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ. ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ. ಈ ಮಾತನ್ನ ಹೇಳಿದವರು SITಯ ಅಧಿಕಾರಿಗಳು. ಇವತ್ತು SITಯ ಅಧಿಕಾರಿಗಳಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರತಕ್ಕಂಥ ನಮ್ಮ ಎದುರಾಳಿಗಳು ಹೇಳ್ತಾರೆ, ಇವತ್ತು ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಯಾವ ದೇವೇಗೌಡ ನನಗೆ 93 ವರ್ಷ ವಯಸ್ಸು. ಈ ಆತ್ಮ ಇದೆಯಲ್ಲ, ಈ ಆತ್ಮ ಸ್ವಚ್ಛವಾಗಿದೆ. ಯಾರ ಹಂಗಿಗೆ ನಾನು ತಲೆಬಾಗಲಿಲ್ಲ. ದುಡಿದಿದ್ದೇನೆ, ಕಷ್ಟಪಟ್ಟಿದ್ದೆ. ನನ್ನ ಜಿಲ್ಲೆಯಲ್ಲಿ ಒಂದು ಸಾರಿ ನನ್ನನ್ನು ಸೋಲಿಸಿದ್ರು ಹೊಳೆ ನರಸೀಪುರದಲ್ಲಿ. ಕಾರಣ ಒಂದು ಸಿನಿಮಾ ಥಿಯೇಟರ್ನ ಕಟ್ಟಿದ್ರು ಅಂತ ಹೇಳಿ ಅದಕ್ಕೆ ದೊಡ್ಡ ಅಪಪ್ರಚಾರ. ನನ್ನ ಸೋಲಿಸಿದ್ರು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಯಾವ ದೇವೇಗೌಡನ್ನ
ಸೋಲಿಸಿದ್ರು. ಅದೇ ದಿನ 91ರಲ್ಲಿ ಇದೇ ಹಾಸನ ಜಿಲ್ಲೆಯಿಂದ ನನ್ನನ್ನು ಲೋಕಸಭೆಗೆ ಕಳಿಸಿ. ಆ ಪುಣ್ಯಾತ್ಮರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಯಾವ ಜನ ನನ್ನನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು, ನನ್ನ ವಿರುದ್ಧ ಹಲವಾರು ಕೇಸ್ಗಳನ್ನು ಹಾಕಿದ್ರು, ಅದೆಲ್ಲವನ್ನು ಮೆಟ್ಟಿ ನಿಂತು 1999ರಲ್ಲಿ ಲೋಕಸಭೆಗೆ ಕಳಿಸಿದ್ರು. ಇಲ್ಲಿ ರೇವಣ್ಣವರಿದ್ದಾರೆ, ಇಲ್ಲಿ ಕುಮಾರಣ್ಣವರಿದ್ದಾರೆ. ಕುಮಾರಣ್ಣವರು 25 ವರ್ಷದ ಹಿಂದೆ ದುಡ್ಡು ಕೊಟ್ಟು ಜಮೀನು ತಗೊಂಡ್ರೆ ಅದ್ರ ಮೇಲೆ ಅವರು ಗೋಮಾಳ ಬರೆಸ್ಕೊಂಡಿದ್ದಾರೆ, ಸುಳ್ಳು ರೆಕಾರ್ಡ್ ಮಾಡಿಸಿದ್ದಾರೆ, ಹರಿಜನ ಜಮೀನನ್ನು ಬರೆಸ್ಕೊಂಡಿದ್ದಾರೆ. ಅವ್ರ ಮೇಲೆ ಕೇಸ್. ರೇವಣ್ಣವರು ಅವರ ಮಕ್ಕಳನ್ನ ಮುಗಿಸ್ಬೇಕು. ಯಾಕೆ? ಈ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತಿ, ಡೈರಿ, ಜಿಲ್ಲಾ ಬ್ಯಾಂಕು, ಇವತ್ತು ಯಾವುದೇ ಸಂಸ್ಥೆಗಳಿರಲಿ ಅವೆಲ್ಲವನ್ನ ನಿಮ್ಮೆಲ್ಲರ ಬೆಂಬಲದಿಂದ ಪ್ರತಿಯೊಂದು ಜಾತಿಗೆ, ಪ್ರತಿಯೊಂದು ಸಮುದಾಯಕ್ಕೆ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಂಡು ಬರೋದ್ರ ಮುಖೇನ ಈ ಜಿಲ್ಲೆಯಲ್ಲಿ ಜಾತ್ಯತೀತ ಜನತಾದಳ ಪ್ರಬಲವಾಗಿದೆ. ಇದನ್ನು ಮುಗಿಸ್ಬೇಕು. 2 ಕಾರ್ಯಕ್ರಮ, 2 ನನಗೆ ಆನಂದ ಇದೆ. ನಿನ್ನೆ ಡಯಾಲಿಸಿಸ್ ಮಾಡಿದ್ರು, ಆನಂದ ಇದೆ. ನಾನು ನೋಡಿದೆ ಜನ, ನನ್ನ ಕಣ್ಣು ಕುಕ್ಕುವ ರೀತಿಯಲ್ಲಿ ಈ ಸಭೆಗೆ ರಾಜ್ಯದ ಮೂಲೆ ಮೂಲೆಯಿಂದ ನೀವೆಲ್ಲ ಬಂದಿದ್ದೀರಿ. ಇವತ್ತು ಒಂದು ಮೆಸೇಜನ್ನು ಕೊಟ್ಟಿದ್ದೀರಿ. ಆ ಮೆಸೇಜ್ ಏನು? ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ. ನಾವು ಇದ್ದೇವೆ. ಕುಮಾರಸ್ವಾಮಿ ಅವರಿಂದ, ರೇವಣ್ಣವರಿಂದ ನಾವು ಇದ್ದೇವೆ, ಬದುಕಿದ್ದೇವೆ. ನಾವು ನಿಮ್ಮನ್ನ ಇವತ್ತು ಚೆಲ್ಲಾಟ ರೇವಣ್ಣವ್ರನ್ನ ನನ್ನ ಜೊತೆ ಕೂತಿದ್ದಾರೆ, ಬನ್ನಿ. ಅವರಿಗೆ ಇವತ್ತು ಉಡುಗೊರೆ ಕಾಲ ಬರುತ್ತೆ. ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ. ಕಾಲ ಬರುತ್ತೆ, ಕಾಯಿರಿ, ಸ್ವಲ್ಪ ಕಾಯಿ.